LG ವಾಷಿಂಗ್ ಮಿಷಿನ್ 7.5 kg. ನೀವು ಬಟ್ಟೆನ ಯಾವ ರೀತಿ ಹಾಕ್ಬೇಕಂದ್ರೆ ಯಾವುದೇ ಒಂದು ಬಟ್ಟೆ ಆದ್ರೂ ಕ್ಲಾತ್ ಈ ಥರ ಕ್ಲೋಸ್ ಮಾಡಿ ಈ ಥರ ಹಾಕಬೇಕು. ಇಲ್ಲಿ ತನಕ ಹಾಕ್ಬೇಕು, ಸ್ವಲ್ಪ ಕ್ಲೋಸ್ ಇಲ್ಲಿ ತನಕ ಹಾಕಬೇಕು, ಇದಕ್ಕಿಂತ ಜಾಸ್ತಿ ಹಾಕಬಾರ್ದು. ಇಷ್ಟೆಲ್ಲ ಹಾಕಿದ್ಮೇಲೆ ಕ್ಲೀನಾಗೆ ಡೋರ್ನ ಕ್ಲೋಸ್ ಮಾಡಬೇಕು. ಡೋರ್ ಕ್ಲೋಸ್ ಮಾಡಾದ್ಮೇಲೆ ಪೌಡ್ರ್ ಹಾಕೋಂಥ ಪ್ಲೇಸ್ ಇದು ಮೇನ್ ವಾಶ್, ಫ್ರೀ ವಾಶ್, ಕಂಫರ್ಟ್ ಝೋನ್. ಮೇನ್ ವಾಶ್, ಫ್ರೀ ವಾಶ್, ಕಂಫರ್ಟ್ ಝೋನ್ ಆಯಿತು. ಇಲ್ಲ ಈಗ ಒಂದು ಲಿಕ್ವಿಡ್ನ ನೀವು ತೊಗೊಂಬಂದಿದ್ದೀರಾ, ಲಿಕ್ವಿಡ್ ಹಾಕ್ತಾ ಇದ್ದೀವಿ. ಸೊ ನಿಮಗೆ ಬಟ್ಟೆ ಎಷ್ಟಿರುತ್ತೋ ಅಷ್ಟಕ್ಕೆ ಅಳತೆನ ಲಿಕ್ವಿಡ್ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಕ್ಲೋಸ್ ಮಾಡ್ತೀರಾ. ಕ್ಲೋಸ್ ಮಾಡಾದ್ಮೇಲೆ ಪವರ್ ಆನ್ ಬಟನ್. ಸೊ ಪವರ್ ಆನ್ ಬಟನ್ ಆದಮೇಲೆ ಎಲ್ಲ ಕಡೆ ಈ ಥರ ಲೈಟಿಂಗ್ಸ್ ಬರುತ್ತೆ. ಫಸ್ಟ್ನೇದು ಕಾಟನ್, ನಾರ್ಮಲ್ ಕಾಟನ್ ಇರುತ್ತಲ್ಲ ಮೇಡಮ್, ಕಾಟನ್ನಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಥರ ಕ್ಲಾತ್ನು ತೊಳಿಬೋದು, ಕೊಳೆಯನ್ನು ಕೂಡ ಕ್ಲೀನಾಗಿ ಹೋಗುತ್ತೆ. ಸ್ವಲ್ಪ ನಿನ್ನೂ ಕಾಟನ್ ಸ್ವಲ್ಪ ಹಾರ್ಡ್ ಇತ್ತು, ಜೀನ್ಸ್ ಪ್ಯಾಂಟ್ಗಳು ಈ ಥರದ್ದು ಹಾಕೋದಾದ್ರೆ ಕಾಟನ್ ಪ್ಲಸ್ಸಿಗೆ ಹಾಕೊಬೇಕು. ಮಿಕ್ಸ್ ಫ್ಯಾಬ್ರಿಕ್ ಅಂದರೆ ಎಲ್ಲ ಥರ ಬಟ್ಟೆಗಳು, ಈಗ ಜೀನ್ಸು ಎಲ್ಲ ಮಿಕ್ಸ್ ಬಟ್ಟೆಗಳು ಬರುತ್ತಲ್ಲ, ಚಿಕ್ಕದೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಮಿಕ್ಸ್ ಫ್ಯಾಬ್ರಿಕಲ್ಲಿ ಹಾಕ್ಬೋದು. ಈಸಿ ಕೇರು, ತುಂಬ ಸ್ಮೂತ್ ಇರೋಂಥ ಬಟ್ಟೆಗಳ ಕ್ಲಾತ್ಗಳಿಗೆ ಈಸಿ ಕೇರಲ್ಲಿ ವಾಶ್ ಮಾಡಬೇಕು. ಸೈಲೆಂಟ್ ವಾಶು, ಕಾಟನ್ ಏನು ವಾಶ್ ಬರುತ್ತೆ ಅದೇ ವಾಶು ಸೈಲೆಂಟ್ ವಾಶೆಲ್ಲ ಆಗುತ್ತೆ, ಬಟ್ ಸೌಂಡ್ ಇರಲ್ಲ, ಸೌಂಡ್ ಇದರಲ್ಲಿ ಕಡಿಮೆ ಇರುತ್ತೆ. ನೆಕ್ಸ್ಟ್ ಅಲರ್ಜಿ ಕೇರ್. ಇನ್ ಕೇಸ್ ಮನೆಯಲ್ಲಿ ಯಾರಾದರೂ ಪೇಷಂಟ್ಸ್ ಇದ್ರು ಅಥವಾ ಸ್ಕಿನ್ ಅಲರ್ಜಿ ಇರೋಂಥವ್ರಿದ್ರು, ಆ ಥರದ್ದು ರಿಂಗ್ ರೋಮ್ ಈ ಥರದ್ದು ಯಾವ್ದಾದ್ರು ಸ್ಕಿನ್ ಅಲರ್ಜಿ ಇರೋಂಥದ್ದಿದ್ರೆ ನೀವು ಅಲರ್ಜಿ ಕೇರಿಗೆ ಹಾಕಿದ್ರೆ ಇಲ್ಲಿ ನಿಮಗೆ 60 ಡಿಗ್ರಿಲಿ ನೀರು ಬಿಸಿಯಾಗಿ ವಾಶ್ ಆಗುತ್ತೆ. ಓಕೆ. ನೆಕ್ಸ್ಟು ಬೇಬಿ ಸ್ಟೀಮ್ ಕೇರ್. ಬೇಬಿ ಸ್ಟೀಮ್ ಕೇರ್ ಮೀನ್ಸ್ ಚಿಕ್ಕ ಮಕ್ಕಳು ಬಟ್ಟೆಗಳು. ಈಗ ಹಳೆ ಕಾಲದಲ್ಲಿ ಅಜ್ಜಿರು ಅವರೆಲ್ಲ ಏನ್ ಮಾಡ್ತಾ ಇದ್ರು, ತುಂಬಾ ಬಿಸಿ ಮಾಡಿಬಿಟ್ಟು ಅದನ್ನ ಕ್ಲೀನಾಗಿ ತೊಳಿತಾ ಇದ್ರಲ್ಲ, ಅದೇ ತರ ಹೈಜಿನಿಕ್ ಆಗಿ ಯಾವುದೇ ಆದಂತ ಬ್ಯಾಕ್ಟೀರಿಯಾಗಳು ಸಮೇತ ಇರದಂಗೆ ನೀಟಾಗಿ ತೊಳೆಯುತ್ತೆ. ಇಲ್ಲಿ 60 ಡಿಗ್ರಿಗೆ ಟೆಂಪರೇಚರ್ ಇರುತ್ತೆ. ಟೆಂಪರೇಚರ್ ಬೇಕಾದ್ರೆ ಇನ್ನೂ ಹೈ ಕೂಡ ಮಾಡ್ಕೊಬಹುದು. ನೆಕ್ಸ್ಟ್ ಬಂದು ಡೆಲಿಕೇಟ್ಸ್ ಬಟ್ಟೆ ಅಂದ್ರೆ ಈಗ ನಿಮ್ಮ ಕುಚ್ಚಿರೋಂಥ ಸ್ಯಾರಿ ಇರ್ತವೆ, ಡಿಸೈನ್ಗಳಿರೋಂಥ ಸ್ಯಾರಿ ಇರ್ತವೆ. ಈ ತರ ಸ್ಯಾರಿಗಳಿದ್ರೆ ಅದನ್ನ ಸ್ಯಾರಿ ಅಥವಾ ಡ್ರೆಸ್ಗಳು ಅದನ್ನ ಹಾಕಿದ್ರೆ ಯಾವುದೇ ಕಾರಣ ಕುಚ್ಚು ಸಮೇತ ಬಿಡಲ್ಲ ನಿಮಗೆ. ನೆಕ್ಸ್ಟ್ ಹ್ಯಾಂಡ್ ಮತ್ತೆ ಲೂಮ್ಸ್. ಸೊ ನಿಮಗೆ ಬೆಡ್ಶೀಟ್ಗಳು ಹಾಕ್ಲಿಕ್ಕೆ ಅಥವಾ ಹುಲ್ಲನ್ನು ಶೋಟರ್ ಈ ತರದನ್ನ ಹಾಕ್ಲಿಕ್ಕೆ ಹ್ಯಾಂಡ್ ಮತ್ತೆ ಹುಲ್ಲು. ನೆಕ್ಸ್ಟ್ ಸ್ಪೋರ್ಟ್ಸ್ ವೇರ್ ಅಂದ್ರೆ ಎಲೆಕ್ಟ್ರಿಕ್ ಮೆಟೀರಿಯಲ್, ಯಾವುದೇ ಎಲೆಕ್ಟ್ರಿಕ್ ಮೆಟೀರಿಯಲ್, ಜರ್ಸಿ ಮೆಟೀರಿಯಲ್ಗಳು ಬರುತ್ತಲ್ಲ, ಎಲೆಕ್ಟ್ರಿಕ್ ಆಗುತ್ತಲ್ಲ, ಆ ತರದ್ದು ಇನ್ನರ್ ವೇರ್ಸ್ ಈ ತರದನ್ನ ಹಾಕೊಬಹುದು. ನೆಕ್ಸ್ಟ್ ಕ್ವಿಕ್ 30 ಮೀನ್ಸ್ ಸ್ವೆಟ್ ಆಗಿರೋಂಥ ಬಟ್ಟೆಗಳನ್ನ ನೀವು ಇದರಲ್ಲಿ ವಾಶ್ ಮಾಡಬಹುದು. ಇದರಲ್ಲಿ ಯಾವುದೇ ಕಾರಣ ಕೊಳೆ ಹೋಗಲ್ಲ, ಬರೀ ಸ್ವೆಟ್ ಆಗಿರೋಂಥ ಬಟ್ಟೆಗಳು ಮಾತ್ರ ಹೋಗುತ್ತೆ. ನೆಕ್ಸ್ಟ್ ಜೀನ್ಸ್ ಪ್ಯಾಂಟ್ಗಳು ಹಾಕ್ಲಿಕ್ಕೆ. ಓಕೆ. ನೆಕ್ಸ್ಟ್ ಟಬ್ ಕ್ಲೀನ್. ಮಿಷಿನ್ ಅದು ತನ್ನನ್ನು ತಾನು ತೊಳ್ಕೊಳಕ್ಕೆ ಟಬ್ ಕ್ಲೀನ್ ಅಂತ ಕರೀತಾರೆ. ಇದು ನೀವು ತುಂಬಾ ಫ್ಲೋರೈಡ್ ವಾಟರ್ ಅಥವಾ ತುಂಬಾ ಹಾರ್ಡ್ ವಾಟರ್ ಇದ್ರೆ ಎವ್ರಿ ಒಂದು 2 ಮಂತ್ಸಿಗೆ ಒಂದ್ಸರಿ ಮಾಡ್ಕೊಂಡ್ರು ಸಾಕಾಗುತ್ತೆ, ಅಥವಾ 1 ಮಂತಿಗೆ ಒಂದ್ಸರಿ ಮಾಡ್ಕೊಂಡ್ರು ನಡೆಯುತ್ತೆ. ಇನ್ ಕೇಸ್ ಏನಾದ್ರು ಕನ್ಫ್ಯೂಷನ್ ಇತ್ತು ಅಥವಾ ಬಟ್ಟೆನ ಹೊರಗಡೆ ತೊಳೆದಿರ್ತೀರಾ, ಜಾಲಿಸ್ಬೇಕು, ಜಾಲಿಸಿ ಹಿಂಡುತ್ತೆ, ಈ ರಿನ್ಸ್ ಪ್ಲಸ್ ಸ್ಪಿನ್ ಅಂತ. ನೆಕ್ಸ್ಟ್ ಕಾಟನ್ ಕೊಟ್ಟಿರ್ತೀರಾ, ಎಲ್ಲ ಮಿಕ್ಸ್ ಫ್ಯಾಬ್ರಿಕ್ ಕೊಟ್ಟಿರ್ತೀರಾ ಅನ್ಕೊಳ್ಳಿ, ತುಂಬಾ ಕೊಳೆ ಆಗಿರುತ್ತೆ, ಅವಾಗ ಇನ್ಸೆಂಟಿವ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಜಾಸ್ತಿ ಸ್ಟ್ರಾಂಗ್ ಆಗಿ ವಾಶ್ ಮಾಡುತ್ತೆ. ರಿನ್ಸ್ ಪ್ಲಸ್ ಅಂದ್ರೆ ಒಂದ್ಸರಿ ಎಕ್ಸ್ಟ್ರಾ ನಿಮಗೆ ಜಾಲಿಸುತ್ತೆ. ಪ್ರೀ ವಾಶ್ ಅಂದ್ರೆ ಈ ಸೈಡ್ ಇದೆಯಲ್ಲ, ಈಗ ಇನ್ಸೆಂಟಿವ್ ಕೊಟ್ರಿ, ರಿನ್ಸ್ ಕೊಟ್ರಿ, ಪ್ರೀ ವಾಶ್ ಕೊಟ್ರಿ, ತುಂಬಾ ಡಾರ್ಕ್ ಕೊಳೆ ಆಗಿತ್ತು. ಪ್ರೀ ವಾಶ್ ಕೊಟ್ರೆ ಇಲ್ಲಿ ಪೌಡರ್ ಹಾಕಿದ್ರು ಅದನ್ನು ಸಮೇತ ತೊಗೊಳತ್ತೆ ಫ್ರೀ ವಾಶ್ ಕಂಪಾರ್ಟ್ಮೆಂಟ್ಗೆ. ನೆಕ್ಸ್ಟ್ ಡಿಲೇ ಎಂಡ್ ಏನಂದ್ರೆ, ಈಗ ನೀವು ಇನ್ ಕೇಸ್ ಬೆಳಗ್ಗೆ ಹೋಗಿರ್ತೀರಾ, ಸಂಜೆ ಬರೋದು ಟೈಮಿಂಗ್ಸ್ ಇರುತ್ತೆ, ಅವಾಗ ಆ ಟೈಮಿಂಗ್ಸಿಗೆ ನಿಮಗೆ 24 hours ಟೈಮ್ ಇರುತ್ತೆ. ನೀವು ಎಷ್ಟೊತ್ತಿಗೆ ಬೇಕಷ್ಟೊತ್ತಿಗೆ ಆನ್ ಮಾಡ್ಕೊಬಹುದು. ಆಟೋಮೆಟಿಕ್ ನೀವು ಬರೋ ಟೈಮ್ನ ಟೆಂಪರೇಚರ್ ಸೆಟ್ ಮಾಡಿದ್ರೆ ಅದು ಸೆಟ್ ಮಾಡಿದ್ರೆ ಅಷ್ಟೊತ್ತಿಗೆ ವಾಶ್ ಮಾಡಿ ರೆಡಿ ಇರುತ್ತೆ. ನೆಕ್ಸ್ಟ್ ಆಡ್ ಐಟಮ್. ಇನ್ ಕೇಸ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀರಾ, ಸ್ಟಾರ್ಟ್ ಆದ್ಮೇಲೆ ಏನಾಗುತ್ತೆ, ಬಟ್ಟೆ ಯಾವುದೋ ಒಂದು ಮಿಸ್ ಆಗಿರುತ್ತೆ, ಅವಾಗ ಮತ್ತೆ ಹಾಕ್ಬೇಕು ಅಂದ್ರೆ 5 ನಿಮಿಷದೊಳಗಡೆ ಇದ್ರೆ ಆಡ್ ಐಟಮ್ ಕೊಟ್ರೆ ಡೋರ್ ಓಪನ್ ಆಗುತ್ತೆ, ಆಮೇಲೆ ಮತ್ತೆ ಬಟ್ಟೆ ಹಾಕ್ಬಿಟ್ಟು ಕೊಡಬಹುದು. ಪ್ರೆಸ್ ಆಗುತ್ತೆ. ನೆಕ್ಸ್ಟ್ ಟೆಂಪರೇಚರ್ನ ನೀವು ಲೆಸ್ ಕೂಡ ಮಾಡ್ಕೊಬಹುದು. ಕೋಲ್ಡ್ ಇಟ್ಕೊಂಡ್ರೆ ಕೋಲ್ಡ್ ಅಲ್ಲೂ ಕೂಡ ವಾರ್ ಆಗುತ್ತೆ, ಇಲ್ಲಾಂದ್ರೆ ನಾರ್ಮಲ್ ಇಟ್ಕೊಂಡ್ರೆ ಅದು 20 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ ಈ ತರ. ನೆಕ್ಸ್ಟ್ ಸ್ಪಿನ್. ಡೈರೆಕ್ಟ್ ಬಟ್ಟೆನ ಹೊರಗಡೆ ತೊಳೆದಿರುತ್ತೆ ನೋಡಿ, ಜಾಲ್ಸ್ ಇರ್ತೀರ, ಇಂಡಕ್ ಆಗ್ತಿರಲ್ಲ, ಇಂಡಕ್ ಆಗ್ಲಿಲ್ದಾಗ ಇದ್ರೊಳಗಡೆ ಹಾಕ್ಬಿಟ್ಟು ಡೈರೆಕ್ಟ್ ಸ್ಪಿನ್ ಕೊಟ್ರೆ ಸ್ಪಿನ್ ಆಗುತ್ತೆ. ಫೈನಲಿ ಈ ಬಟನ್ ಒತ್ತಿದ ತಕ್ಷಣ ಆಟೋಮೆಟಿಕ್ ಮಿಷಿನ್ ಆನ್ ಆಗುತ್ತೆ. ಓಕೆ. ಮಾಡೆಲ್ ನಂಬರ್, ಸೀರಿಯಲ್ ನಂಬರ್.
ಇವಾಗ ನೀರು ಚಲೋ